ಮದುವೆಯಾಗಿ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಹೇಳಿದ ಹಾಗೆ 2015 ಮೇ 6ರ ಒಳಗೆ ವಿವಾಹವಾಗಬೇಕು. ಅದಾದ ನಂತರ 4 ವರ್ಷಗಳ ಕಾಲ ವಿವಾಹಕ್ಕೆ ಯೋಗ್ಯವಾದ ಕಾಲ ಅಲ್ಲ ಅಂತ ಗುರೂಜಿ ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನಿಮಗೂ ಒಂದು ಅವಕಾಶ ಇದೆ, ನೀವು ನಮಗೆ ಕರೆ ಮಾಡಬಹುದು. ನೇರವಾಗಿ ಗುರೂಜಿಯೊಂದಿಗೆ ಮಾತನಾಡಿ ನಿಮ್ಮ ಪ್ರಶ್ನೆಗಳನ್ನು ಅವ್ರ ಹತ್ರನೇ ಮಾತಾಡಿ ಉತ್ತರವನ್ನು ಪಡ್ಕೊಳ್ಬಹುದಾಗಿದೆ. ಗುರೂಜಿ, ಪ್ರಮುಖವಾಗಿ ರಾಹುಕೇತುಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಮಾನ್ಯವಾಗಿ ಬೇರೆ ಗ್ರಹಗಳನ್ನು ಇವು ಆವರಿಸ್ತವೆ, ಆದರೆ ಈ ಬಾರಿ ಬೇರೆ ಗ್ರಹಗಳೇ ಇವನ್ನ ಆವರಿಸ್ತವೆ ಅಂತ. ಇದು ಯಾವ ರೀತಿಯಾಗಿ ಋಣಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ? ಈಗ ಸಾಧಾರಣವಾಗಿ ರಾಹುಕೇತುಗಳನ್ನು ಗ್ರಹ ಅಂತ ನಾವು ಪರಿಗಣಿಸಲ್ಲ. ರಾಹುಕೇತುಗಳು ಬಂದು ಎಲ್ಲ ಗ್ರಹಗಳಲ್ಲಿ 2 ಗ್ರಹಗಳು ಸೇರಿದ್ರೆ ಮೇಲಿನ ಬಿಂದು ಕೆಳಗಿನ ಬಿಂದು ಎರಡು ಸೇರೋ ಜಾಯಿಂಟ್ಸ್ ಇದೆಯಲ್ಲ, ಆ ಮೂಲ ಬಿಂದು ಒಂದು ತಲೆ ಒಂದು ಭಾಗವಾಗಿ ರಾಹುಕೇತುಗಳು ಆಗ್ತಾರೆ. 7 ಗ್ರಹಗಳು ಜಗತ್ತಲ್ಲಿರೋದು. ಆದರೂ ಇವ್ರನ್ನ ಒಂದು ಗ್ರಹ ಅಂತ ಯಾಕೆ ಪರಿಗಣಿಸಿದ್ರೆ, ಸಮುದ್ರ ಮಥನ ಮಾಡೋ ಸಮಯಕ್ಕೆ ಇವರು ಅಮೃತವನ್ನು ಸ್ವಲ್ಪ ಮಟ್ಟಿಗೆ ಸೇವಿಸ್ಕೊಂಡ್ಬಿಡ್ತಾರೆ. ಆಯಿತು, ಇವ್ರಿಗೆ ಒಂದು ಸ್ಥಾನಮಾನ ಗೌರವ ಅಂತ 9 ನವಗ್ರಹಗಳು ಕೊಟ್ಟರು. ಅಷ್ಟೇ ವಿನಃ ರಾಹುಕೇತುಗಳು ಏನು ಅಂದರೆ ಅರ್ಧ ಕೆಲಸವನ್ನು ಮಾಡ್ತಾರೆ. ಒಂದು ಜ್ಞಾನ ಮಾರ್ಗ, ಒಂದು ಮೋಕ್ಷ ಮಾರ್ಗ ಮಾಡ್ತಾರೆ. ಜ್ಞಾನ ಆನಂದಮಯಂ ಅಂದರೆ ಒಂದು ಕಡೆ ನೋಡಿದಾಗ ಏನು ಮಾಡ್ತಾನೆ ಇವನು ಕೇತು, ವಿಶೇಷವಾಗಿ ಬಾಲದಲ್ಲಿ ಯಾವತ್ತೂ ಕೆದಕ್ತಾ ಇರ್ತಾನೆ. ಹಾವು ಬಾಲ ಯಾವತ್ತೂ ಒಂದು ಕಡೆ ನೆಟ್ಟಿಗಿರಲ್ಲ, ಹೀಗಂತ ಇರುತ್ತೆ, ಕೆದಕ್ತಾ ಇರುತ್ತೆ. ಕೋಳಿ ಕೆದಕ್ದ ಹಾಗೆ ಅಂತ ಜಗಳ ಮಾಡೋಕ್ಕೆ ಶುರು ಮಾಡ್ತಾರೆ ಅಂತ. ಅದೇ ರೀತಿ ರೋಗಕಾರಕ ರಾಹು ಅಂತ ಕರಿತೀವಿ. ಸೊ ಈ ರಾಹು ಕೇತುಗಳು ಏನು ಮಾಡ್ತಾರೆ, ಹೆಣ್ಣಿನ ಜಾಗದಲ್ಲೇ ಜಾಸ್ತಿ ಅಂದರೆ ಶುಕ್ರನ ಜೊತೆ ಸಂಬಂಧ ಜಾಸ್ತಿ ಇದ್ಕೊಂಡು ರಾಹು ಇದ್ದಾಗ ಹೆಣ್ಣು ಮಕ್ಕಳಿಗೆ ರೋಗಗಳು ಜಾಸ್ತಿ ಉಂಟು ಮಾಡ್ತಾನೆ. ಇದು ಸೈಂಟಿಫಿಕಲ್ ಆಗಿ ಅವರು ಪ್ರೂವ್ ಮಾಡ್ಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಇದನ್ನು ಶಾಸ್ತ್ರೋಕ್ತವಾಗಿ ನಾವು ಹೇಳೋದಕ್ಕೆ ಏನಪ್ಪ ಆಧಾರ ಅಂದರೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ ಬರೆದಿರ್ತಕ್ಕಂಥ ವಿಚಾರ. 2018 ಒಳಗಡೆ ವ್ಯವಸ್ಥಿತವಾಗಿ ಪೂರ್ತಿಯಾಗೋದಾಗ 14ರಿಂದ 18 ಒಳಗೆ ಈ ಘಟನೆಗಳು ನಡೆಯುತ್ತೆ. ನಂಬರ್ 1. ನಂಬರ್ 2, ಮಧುರೆ ಮೀನಾಕ್ಷಿ ದೇವಸ್ಥಾನದಲ್ಲಿ ಇವತ್ತಿಗೂ ಪ್ರಾಕಾರದಲ್ಲಿ ಹೋಗಿ ಬಂದರೆ ಅಮ್ಮನವರು ಪೂರ್ವಾಭಿಮುಖ ನೋಡ್ತಾಳೆ. ಯಾವತ್ತು ರಾಹು ಕೇತುಗಳು ತಲೆ ಮೇಲೆ ಬಾಲವನ್ನು ಸುತ್ತಕೊಂಡಿರುತ್ತೆ, ಕೇತುನ ಯಾವತ್ತೂ ಕೆಳಗೆ ಹಾಕಿರುತ್ತೆ. ಕಾಳಸರ್ಪ ದೋಷ. ತಲೆ ಕೆಳಗೆ ಹಾಕ್ಕೊಂಡು ಮೇಲೆ ಬಾಲ ಇಟ್ಕೊಂಡಿದ್ರೆ ಯೋಗ ಅಂತ ಕರಿತೀವಿ. ಆದರೆ ಬಾಯನ್ನು ಸೇರಿಸಿ ಬಾಲವನ್ನೇ ನುಂಗುತ್ತಾ ಇರುವಂಥದ್ದು ದೃಶ್ಯವನ್ನು ಕಲ್ಲಲ್ಲಿ ಆ ಕಾಲದಲ್ಲಿ 5000 ವರ್ಷದ ಯುಗದಲ್ಲೇ ಹಳೇ ಪುರಾತನ ದೇವಸ್ಥಾನ, ನಾನೇನಾದ್ರೆ ಎಲ್ಲರೂ ಹೋಗಿ ನೋಡ್ಕೊಂಡು ಬರ್ಬೋದು, ಇದು ಸಾಕ್ಷಿಬದ್ಧವಾಗಿ ಬರೆದಿದೆ. ಅಲ್ಲಿ ಶಾಸನದಲ್ಲೇ ಬರೆದಿದೆ ಕಾಳಸರ್ಪ ದೋಷದ ಮುಖಾಂತರವಾಗಿ ರಾಹುಕೇತುಗಳು ಬಂಧನವಾಗ್ತಾರೆ ಬೇರೆ ಗ್ರಹಗಳಲ್ಲಿ ಅಂತ. ಸೊ ಆ ಪೀರಿಯಡಲ್ಲಿ ನಾಟ್ ಮೆನ್ಷನ್ಡ್, ಬಟ್ ಅದೇ ಟೈಮ್ ಈಗ ಬಂದ್ಬಿಡ್ತು. ಸೊ ಆ ಟೈಮಿಗೆ ಇದಾಗುತ್ತೆ. ಕೈವಾರ್ನ ತಾತಯ್ಯನವರು ಕೂಡ ಹೇಳ್ತಾರೆ, ವಿವಾಹದಲ್ಲಿ ಗಂಡು ಹೆಣ್ಣುಗಳಿಗೆ ಹೆಣ್ಣು ಸಿಗದೆ ಹೋಗುತ್ತೆ, ಗಂಡು ಸಿಗದೆ ಹೋಗುತ್ತೆ, ಗಂಡುಗಳೇ ಮದುವೆ ಆಗ್ತಾರೆ, ಹೆಣ್ಣುಗಳೇ ಮದುವೆ ಆಗೋ ಸಮಯ ಬಂದ್ಬಿಡುತ್ತೆ. ಆಮೇಲೆ ಶನಿ ಬಂದು ಚಂಚಲವಾಗಿರ್ತಕ್ಕಂಥವನು ಯಾವಾಗಾದರೂ ನಿಧಾನ ಮದುವೆ ಶನೈಶ್ಚರ, ಅವನು ಶನೇಶ್ವರ ಅಲ್ಲ, ಶನೈಶ್ಚರ, ನಿಧಾನಕ್ಕೆ ಹೊರಡು ಅಂತ. ಅಂಥವನು ನಿಧಾನಕ್ಕೆ ಅಂದರೆ ವೃದ್ಧಾಪ್ಯದಲ್ಲಿ ಮದುವೆಯನ್ನು ಮಾಡಿಸೋನು ಅಂತ ಹೇಳ್ತಾನೆ. ಸೊ 14ಇಂದ ಹಿಡಿದು 18 ಅಷ್ಟೊತ್ತಿಗೆ ಎಲ್ಲರೂ ವೃದ್ಧಾಪ್ಯದಲ್ಲಿ ಮದುವೆ ಆಗೋ ಯೋಜನೆಗಳು ಜಾಸ್ತಿ. ಅಂದರೆ ನಿಧಾನಕ್ಕೆ ತಳ್ತಾನೆ, ಮದುವೆಗಳನ್ನ ಎಲ್ಲ ಮಾಡ್ತಾನೆ ಅನ್ನೋದು ಆಗಲೂ ಸಾಕ್ಷಿಭೂತವಾಗಿದೆ. ಸೊ ಈ 3 ಕಾರಣಗಳ ಜೊತೆಗೆ ಈಗ ಆಗಿರ್ತಕ್ಕಂಥ ಘಟನೆಯಲ್ಲಿ ಈ ಸರ್ಪಮಾಲಿಕ ಅಂತ ಕರಿತೀವಿ. ಅಮ್ಮನವ್ರನ್ನ ಭೂಮಿ ಮಂಡಲದಲ್ಲಿ 2010 ಮೇ 12ನೇ ತಾರೀಕು ಭೂಮಂಡಲಕ್ಕೆ ಬಂದಾಯಿತು ಅಮ್ಮನವರು. ಅಂದರೆ ನಾವೀಗೆಲ್ಲ ನಾಸಾಯಿಂದ ಅವರುಗಳು ಇವ್ರುಗಳು ಏನು ಅಂತ ಏಲಿಯನ್ಸ್ ಅಂತ ಬರ್ತಾ ಇದೆ, ಯಾವುದೋ ಸ್ಪೇಸ್ಶಿಪ್ ಬರ್ತಾ ಇದೆ ಅಂತ ಅಲ್ಲಿ ಇಲ್ಲಿ ಮಾಧ್ಯಮಗಳು ನೋಡ್ಬೋದು. ಇದೆಲ್ಲ ಏಲಿಯನ್ಸ್ ಅಂತ ಇವ್ರು ಅಂದ್ಕೊಳ್ಬೋದು. ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಕುಲಸೇವಿತ ಅಂತ ದೇವತೆಗಳೆಲ್ಲ ಭೂಮಿಗೆ ಇಳಿತಾ ಇದ್ದಾರೆ ಅಂತ. ಸೊ ಇವರೇನು ಹೇಗೆ ಇಳಿತಾ ಇದ್ದಾರೆ ಅಂದರೆ ಯಾವ ರೀತಿ ಇಲ್ಲಾದರೂ ಪುನರ್ಜನ್ಮವನ್ನು ಹೊಂದಿಕೊಂಡು ಕರ್ಮಗಳಿಗೆ ಎಲ್ರಿಗೂ ತೊಂದರೆಗಳನ್ನು ಕೊಡ್ತಾರೆ ಅಂತ. ಇದು ದೈವವಾಣಿ ಅಂತ ಹೇಳ್ತೀವಿ. ಹಾಗೆ ನಮ್ಮ ಭಾರತ ದೇಶಕ್ಕೆ ತಲೆಯನ್ನು ಯಾವತ್ತೋ ಒಂದು ಮುನೀಶ್ವರ ತತ್ವದಲ್ಲಿ, ಮುನೀಶ್ವರ ತತ್ವ ಅಂದರೆ ಬರೆದಿರ್ತಕ್ಕಂಥ ಮುನೀಶ್ವರುಡು ರಾಜ್ಯ ಮೇಲೂ ತಾಡು. ಮುನೀಶ್ವರುಡು ಅಂದರೆ ಮದುವೆ ಆಗದೇ ಇದ್ದ ಹಾಗೆ ಬ್ರಹ್ಮಚಾರಿ ತತ್ವದಲ್ಲಿ ಇದ್ದಾಗ ಸಪ್ತಮಾತ್ರಿಕ ಯುಗ ನಡೆಸ್ತುಂದೆ ಅಂತಾರೆ. ಆಗ ಮುನೀಶ್ವರ ತತ್ವ ಯಾರೋ ಅಲ್ಲ, ನರೇಂದ್ರ ಮೋದಿನೇ. ಅದಕ್ಕೆ ಅವ್ನು ಮುನೀಶ್ವರ ತತ್ವ. ಕ್ಯಾಬಿನೆಟಲ್ಲಿ ಈಗ ನೋಡ್ಬೋದು 7 ಜನ ಕ್ಯಾಬಿನೆಟ್ ಹೆಣ್ಮಕ್ಳೇ ಇರೋದು. ಆ ಸಮಯಕ್ಕೆ ರಾಮರಾಜ್ಯ ಪ್ರಾರಂಭವಾಗುತ್ತೆ ಅಂತ. ಸೊ ಇಂಥ ಸಮಯಕ್ಕೆ ನಡೀತಾ ಇದ್ದ ಸಮಯದಲ್ಲಿ ಈ ನಾಗಮಾಲಿಕ ಅಂದಾಗ ಆ ತೊಂದರೆಗಳು ನೀರಿನಿಂದ ಹೆಚ್ಚಾಗುತ್ತೆ. ಗಂಗಾ ವಿಶ್ವೇಶ್ವರಯ್ಯ ಹೇಳಿದ್ರು, ಗಂಗಾ ಕಾವೇರಿ ಪ್ರಾಜೆಕ್ಟ್ನ ಇಫ್ ಯು ಜಾಯಿನ್ ಗಂಗಾ ಆ್ಯಂಡ್ ಕಾವೇರಿ ಇಟ್ ಈಸ್ ವೆಲ್ ಆ್ಯಂಡ್ ಗುಡ್, ಇಫ್ ಯು ಡೋಂಟ್ ಜಾಯಿನ್ ಇಟ್ ವಿಲ್ ಜಾಯಿನ್ ಬೈ ಇಟ್ ಸೆಲ್ಫ್ ಅಂತಾರೆ. ಅಂದರೆ ಈಗ ಜಲಪ್ರವಾಹನೂ ಇದೇ ಘಟನೆಗಳು ನಡೆಯುತ್ತೆ. ನೀರು ಅಂದರೆ ಹೆಣ್ಣು, ಶುಕ್ರ ಅಂದರೆ ಹೆಣ್ಣು, ಇದೇ ಹೆಣ್ಣಿನ ಮುಖಾಂತರವಾಗಿ ನಡೀತಕ್ಕಂಥ ಘಟನೆಗಳು ಹೆಂಗಸರಿಗೆ ನೀರಿನಿಂದ ಪ್ರಭಾವಗಳು. ಅದಕ್ಕೆ ಎಷ್ಟೋ ಜನಕ್ಕೆ ಏನಂತೀವಿ, ಸೀರೆಗಳನ್ನ ಹಾಕೊಳ್ಳಿ, ಜಾಸ್ತಿ ಬಟ್ಟೆಗಳನ್ನ ಪ್ಯಾಂಟ್ಗಳು ಹಾಕೋಬೇಡಿ. ಯಾಕೆಂದರೆ ಗುಪ್ತಾಂಗಗಳಿಗೆ ಆದಷ್ಟು ಗಾಳಿಯನ್ನು ವಿಧಿಸಿ. ಶನಿ ಅಲ್ಲೇ ಕೂತಿದ್ದಾಗ ಹೆಣ್ಣುಮಕ್ಕಳಿಗೆ ದೋಷಗಳನ್ನ ಕೊಡ್ತಾನೆ, ನೀರಿನ ಇನ್ಫೆಕ್ಷನ್ಸ್ ಕೊಡ್ತಾನೆ. ನೀರು ಕುಡಿಯೋವಂಥದ್ದಾಗಲಿ ಹೊರಗಡೆ ಓಡಾಡೋದಾಗಲಿ ಗೊತ್ತಿರಲ್ಲ, ಅವರೇ ಜಾಸ್ತಿ ನೀರಲ್ಲಿ ಕೆಲಸ ಮಾಡೋದು, ಮನೇಲಿ ಕೆಲಸ ಮಾಡೋದಾಗಲಿ ಹೊರಗಡೆ
ಕಡೆ ಕೆಲಸ ಮಾಡೋದು, ಬಾತ್ರೂಮ್ ಕೆಲಸ ಮಾಡೋದು, ಅಡುಗೆ ಕೆಲಸ ಏನೇ ಆದರೂ ಹೆಣ್ಮಕ್ಳಿಗೆ. ಸೊ ಇವ್ರಿಗೆಲ್ಲಾನು ಗುಪ್ತೇನ ಸ್ಥಿರ ಅಂತ ಕರೀತಾರೆ. ಅಂಥ ಸಮಯಕ್ಕೆ ಹೆಣ್ಣುಮಕ್ಕಳು ಬರೋದಾಗ, ಇವ್ರು ಅಕಸ್ಮಾತ್ ಮದುವೆ ಆಗೋ ಸಮಯಕ್ಕೆ ಮದುವೆ ಆದಾಗ ಮೊದಲೇ ಪೀರಿಯಡ್ಸ್ ಪ್ರಾಬ್ಲಮ್ಸ್ ಶುರು ಆಗುತ್ತೆ. ಇವ್ರುಗಳಿಗೆ ನಿಧಾನಕ್ಕೆ ಗರ್ಭಕೋಶಕ್ಕೆ ತೊಂದರೆಗಳು ಬರುತ್ತೆ. ಮದುವೆ ಆಗೋ ಸಮಯಕ್ಕೂ ಅವರುಗಳಿಗೆ ಸಂತಾನ ಆಗಲ್ಲ. ಗಂಡ ಹೆಂಡತಿ ವೈದವ್ಯ ಜೀವನಗಳು ಇಬ್ರಿಗೊಬ್ರು ಗಲಾಟೆ ಘರ್ಷಣೆ ಆಗುತ್ತೆ. ಅದಲ್ಲದೆ ಮೇಯ್ನ್ ಇಂಪಾರ್ಟೆಂಟು 2.5 ವರ್ಷ ಮದುವೆ ಆದ ತಕ್ಷಣ 1 ವರ್ಷ ಬಿಟ್ಟು ಗ್ಯಾಪು ನೆಕ್ಸ್ಟ್ ನೋಡೋದು ಇನ್ಯಾರು ಅಲ್ಲ, ಕುಜ ಏನು ಮಾಡ್ತಾನೆ, ಡೈವರ್ಸ್ ಗ್ಯಾರಂಟಿ. ಕುಜನ್ನ ಶುಕ್ರನ್ ನೋಡಿದ್ರೆ ಮೃತ್ಯು ಗ್ಯಾರಂಟಿ. ಗಂಡನ ಮದುವೆ ಹಾಕೊಂಡ ಇವಳು ಕಾಲಿಟ್ಲೋ ಸತ್ತೇ ಹೋದ ನನ್ನ ಮಗ, ಚೆನ್ನಾಗಿ ಗಟ್ಟುಮುಟ್ಟಿಗಿದ್ದ, ಅಥವಾ ಅವ್ನು ಮದುವೆ ಆದ ತಕ್ಷಣ ಇವಳು ನೇಣು ಹಾಕೊಂಡು ಸತ್ತೋದ್ಲು. ಅಂದರೆ ಈ ಮೃತ್ಯು ಕೂಡ ಇದೆಲ್ಲ ಕುಟುಂಬದಲ್ಲಿ ಆವರಿಸ್ಕೊಳ್ಳೋದು ಗ್ಯಾರಂಟಿ. ಈ 4 ವರ್ಷಗಳ ಕಾಲ ತೊಂದರೆಗಳು ಎಷ್ಟು ಮಟ್ಟಿಗೆ ಅಂದರೆ, ಹೇಗೆ ಬರ್ತಾನೋ ದೇವರು. ಇವಾಗ ನಾವಂತೂ ದೇವರಲ್ಲ, ಹೇಳಬೇಕಾದ್ರೆ ಸರಿಯಾಗಿ ಹೇಳೋಕ್ಕೂ ಸಾಧ್ಯವಿಲ್ಲ. ಪ್ರತಿಯೊಬ್ಬರಿಗೂ ಹಣೆ ಬರ ನೋಡೋಕ್ಕೂ ನಾವು ಆಗದ. ಆದರೆ ಎಲ್ರಿಗೂ ಎಚ್ಚರಿಕೆಯನ್ನು ಖಂಡಿತವಾಗಲು ಕೊಡಬೇಕು. ಇದು ಧರ್ಮಶಾಸ್ತ್ರ. ಸೊ ಈ ಒಂದು ಪ್ರಭಾವಗಳು ಸಾಮಾನ್ಯವಾಗಿ ಕೆಲವರದ್ದು ಬೃಹತ್ ಜಾತಕಗಳಾಗಿರುತ್ತವೆ ಅಥವಾ ಬಹಳ ಪ್ರಬಲವಾದ ಜಾತಕಗಳಿರುತ್ತವೆ, ಅವರಿಗೂ ಕೂಡ ಇದು ಅನ್ವಯವಾಗುತ್ತಾ? ಈ 4 ವರ್ಷಗಳ ಈ ಒಂದು ಪ್ರಭಾವ ಅಂದರೆ ಏನು ಹೇಳ್ತೀವಿ, ಶುಕ್ರನ ಮನೆ ಸಾಧಾರಣವಾಗಿ ಯಶೋ ಕೀರ್ತಿ ಪದವಿ, ಶುಕ್ರನೇ ಕೊಡೋದು ಒಂದು ಯಶಸ್ಸು ಕೀರ್ತಿ ಪದವಿ. ಈಗ ಫಿಲ್ಮ್ ಇಂಡಸ್ಟ್ರಿ ಅಂತ ಯಾರನ್ನ ಇಟ್ಕೊಳ್ಳೋಣ. ಆ ಫಿಲಮ್ ಇಂಡಸ್ಟ್ರಿಲಿ ಹಿಂದ್ಗಡೆ ಪುಡಾರಿಗಳ ಥರ ಸುಮ್ಮನೆ ಓಡಾಡ್ಕೊಂಡು 4 ಪಿಕ್ಚರ್ ಮಾಡ್ಬಿಟ್ಟು ತಿರುಗಿ ನಿಂತ್ಕೊಂಡ್ಬಿಡ್ತಾ ಅಂದರೆ ಅವ್ನಿಗೆ ಬರೀ ರಾಹು ಇದ್ದ ಅಂತ ಅರ್ಥ. ಶುಕ್ರ ಇದ್ದ ಅಂದರೆ ಅವ್ನು ಬ್ಯಾಕ್ ಸ್ಕ್ರೀನಲ್ಲೇ ಕೆಲಸ ಮಾಡ್ತಾನೆ 24 ಗಂಟೆ, ದುಡ್ಡು ಮಾಡ್ಕೊತಾನೆ, ಚೆನ್ನಾಗಿರ್ತಾನೆ, ಪ್ರೊಡ್ಯೂಸರ್ ಆಗೋ ಡೈರೆಕ್ಟರ್ ಏನೋ ಮಾಡ್ಕೊಂಡಿರ್ತಾನೆ. ಶುಕ್ರ ರಾಹು ಎರಡೂ ಇದ್ದರೆ ಒಳಗೂ ಇರ್ತಾನೆ, ಹೊರಗೂ ಇರ್ತಾನೆ, ಎಲ್ಲ ಕಡೆ ಕಾಣಿಸ್ಕೊತಾನೆ. ಫಾರ್ ಎಕ್ಸಾಂಪಲ್ ಅಮಿತಾಬ್ ಬಚ್ಚನ್ ಆಗಲಿ, ಶಾರುಖ್ ಖಾನ್ ಆಗಲಿ, ಯಾರೋ ಅಂತಾರೆ. ಶುಕ್ರ ನದಿ ಹತ್ರ ಬುಧನ ಜೊತೆಗೆ ಚಂದ್ರನ ಅಮಾವಾಸ್ಯೆ, ಸೂರ್ಯ ಮತ್ತು ಚಂದ್ರ ಇದ್ದರೆ ಅವರು ವೃಶ್ಚಿಕ ರಾಶಿಯಲ್ಲಿ ಕೂತ್ಕೊತಾ ಇದ್ದಾರೆ. ಈಗ ಆ ಕೂತ್ಕೊಳ್ಳೋ ಸಮಯಕ್ಕೆ ಏನಾಗ್ತಾ ಇದೆ, ನೀರಿನಿಂದ ಹತ್ತಿರದಲ್ಲಿದ್ದವರು ಸಮುದ್ರ ತೀರದಲ್ಲಿ ಅಂದರೆ ಎಲ್ಲ ಯಶೋಕೀರ್ತಿ ಪದವಿಯಲ್ಲಿದೆ ಬಾಂಬೆಲಿ. ಮೊದಲಾದರೆ ನಾವು ಬಾಂಬೆ ನೋಡ್ತಾ ಇದ್ದಾಗ ಸಾಧಾರಣವಾಗಿ ಒಂದು ಸುಮಾರು ದೂರದಲ್ಲಿ ಬೀಚ್ ಕಾಣಿಸ್ತಿತ್ತು. ನಾವು 15 ವರ್ಷದ ಮಾತು ಹೇಳ್ತಾ ಇರೋದು ನಾನು. ಆಗ ನೋಡಿದಾಗ ಬೀಚ್ ಕಾಣಿಸೋದು ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಅಂತ ಆಚೆ ನೋಡಿದ್ರೆ ಬೀಚ್ ಕಾಣೋದು ನೆರಿಮನ್ ಪಾಯಿಂಟ್ ಹತ್ರ. ಈಗ ಏನೂ ಕಾಣಲ್ಲ, ಸಮುದ್ರ ನೀರು ರೋಡಿಗೆ ಬಂದಿರುತ್ತೆ. ಸುಮ್ಮನೆ ಜನರಲ್ಲಾಗಿ ನೋಡಿದಾಗಲೇ ಅಕಸ್ಮಾತ್ ಮಳೆಗೆಳೆ ಬಂದ್ಬಿಟ್ಟು ರೋಡ್ಗೆ ಬಂದ್ಬಿಟ್ಟಿರುತ್ತೆ. ಎಲ್ಲ ಸ್ಟಾರ್ಗಳು ಇರೋರೆ ನೆರಿಮನ್ ಪಾಯಿಂಟಿಂದ ಜೂಹಿಂದ ಮೇನ್ ರೋಡಲ್ಲೇ ಇದ್ದಾರೆ. ಅಮಿತಾಬ್ ಬಚ್ಚನ್ಗಾದ್ರೆ ಒಂದು 4-5 ಮನೆ ಇದೆ, ಬೇರೆ ಕಡೆ ಹೊರಟೋಗ್ಬೋದು, ಶಿಫ್ಟ್ ಆಗ್ಬೋದು. ಬಟ್ ಬೇರೆಯವರಿಗೆಲ್ಲ ಹಣೆ ಬರ ಎಲ್ಲಿವರೆಗೂ ಅಂದರೆ ಟಾಟಾ ಕೂಡ ಇವತ್ತಿನ ದಿವಸ ರಟನ್ ಟಾಟಾ ಕೂಡ 13th ಫ್ಲೋರಲ್ಲಿ ಕೂತಿದ್ದಾರೆ. ಅವರು ಕೂಡ ಅಲ್ಲಿವರೆಗೂ ಅಂದರೆ ಗೇಟ್ ವೇ ಆಫ್ ಇಂಡಿಯಾ ಮುಚ್ಚತ್ತೆ, ದ್ವಾರಮ ಮೂಸಿಪೋತುಂದಿ ಎಂದು ಬರ್ತಿದೆ ವೀರಬ್ರಹ್ಮೇಂದ್ರ ಸ್ವಾಮಿ ಚರಿತ್ರೆಯಲ್ಲಿ. ಅಂದರೆ ಇಂಡಿಯಾ ಭಾರತ ದೇಶ ದ್ವಾರಮ ಮೂಸಿ, ಇವ್ರಿಗೆ ಯಾರೋ ಅಂದ್ಕೊಂಡ್ರು ಓ ಇಂಡಿಯಾ ದ್ವಾರ ಹೆಂಗೆ ಮುಚ್ಚತ್ತೆ, ಗೇಟ್ ವೇ ಆಫ್ ಇಂಡಿಯಾ ಅರ್ಥ ಮಾಡ್ಕೊಳ್ಳೋದವರು. ಸಮುದ್ರಮು ಪಶ್ಚಿಮ ಭಾಗಂಲೋ ಅಂದರೆ ಪಶ್ಚಿಮ ಭಾಗದಲ್ಲಿ ಅಲ್ಲಿ ದ್ವಾರವರೆಗೂ ಮುಚ್ಚತ್ತೆ ಅಂದರೆ ಎಷ್ಟು ಹೈಟ್ ಇರಬೇಕು ಗೇಟ್ ವೇ ಆಫ್ ಇಂಡಿಯಾ, ಅಲ್ಲಿವರೆಗೂ ನೀರು ತುಂಬತ್ತೆ ಅಂದರೆ ಇವ್ರಿಗೆಲ್ಲ ಗತಿ ಏನೋ ಫಸ್ಟ್ ಕ್ಲಾಸ್ ಆಗಿ ಸುನಾಮಿ ಲೆವೆಲ್ಗೆ ಬರುತ್ತೆ. ಸೊ ಇದೆಲ್ಲ ಏನಾಗುತ್ತೆ, ನೀರಿನಿಂದ ಯಶೋ ಕೀರ್ತಿ ಪದವಿ ಬಂದಿರೋರು ಎಲ್ರಿಗೂ ಲಾಸ್, ಸಡನ್ ಲಾಸು, ಸಡನ್ನಾಗಿ ಘರ್ಷಣೆಗಳು, ಫಿಲಿಮ್ಗಳು ಇಲ್ಲದೆ ಹೋಗೋದು, ಅಥವಾ ಯಾವುದೋ ಇನ್ಕಮ್ ಟ್ಯಾಕ್ಸ್ ರೈಡು, ಅಥವಾ ಒಬ್ರಿಗೊಬ್ರು ಗಲಾಟೆ ಘರ್ಷಣೆಗಳು, ಒಳ್ಳೆ ಸ್ನೇಹಿತ ಕೆಟ್ಟವನಾಗೋದು, ದೊಡ್ಡ ಸೆಲೆಬ್ರಿಟಿನಲ್ಲಿ ಮೃತ್ಯು ಸಡನ್ ನಿನ್ನೆ ಗಟ್ಮುಟ್ಟಿಗಿದ್ರು ಅವರು ಒಳ್ಳೆ ಸೆಲೆಬ್ರಿಟಿ ಪಾಪ ಅವ್ರು ಅಂತಾರೆ. ಅವರು ಫಿಲಿಮ್ ಇಂಡಸ್ಟ್ರಿಯಲ್ಲಿರಲಿ, ರಾಜಕೀಯದಿರಲಿ, ಗಟ್ಮುಟ್ಟಿಗರು ನೆಗೆದು ಬಿದ್ದು ಹೋಗೋದು ಗ್ಯಾರಂಟಿ 4 ವರ್ಷದಲ್ಲಿ. ಎಂತೆಂಥವ್ರು ಇದಾಗತ್ತೆ. ಸೊ ಇದಕ್ಕೆ ಯಶೋ ಕೀರ್ತಿ ಪದವಿನ ಕೊಡೋನು ಶುಕ್ರ. ಸೊ ಏನಾಗಿದೆ, ಶುಕ್ರನ ಜೊತೆ ಯಾವತ್ತು ಅಮಾವಾಸ್ಯೆ ಆಗಬಾರ್ದು, ಕತ್ಲಾಗಬಾರ್ದು ಜೀವನ. ಸೊ ಆ ಕತ್ತಲಾಗೋ ಜೀವನದಲ್ಲಿ ಈ ರೀತಿ ತೊಂದರೆಗಳು ಹೆಣ್ಣಿಗೆ ಜಾಸ್ತಿ ಅನ್ನೋದು ಕೂಡ ತಿಳಿಸುತ್ತೆ. ಓಕೆ, ಈ ಬಗ್ಗೆ ನಿಮ್ಮ ಜೊತೆ ಮತ್ತಷ್ಟು ಮಾತನಾಡ್ತೀನಿ. ವೀಕ್ಷಕರೇ, ನೀವು ಕರೆ ಮಾಡಬಹುದು, ನಿಮ್ಮ ಪ್ರಶ್ನೆಗಳನ್ನು ಸೂಕ್ತ ಉತ್ತರ ಗುರೂಜಿಯಿಂದ ಪಡಿಬಹುದು. ಈಗ ಒಂದು ಸಣ್ಣ ವಿರಾಮದ ನಂತರ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ.